ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ನೆನ್ನೆ ಬ್ಲಾಗಲ್ಲಿ ಅಹೋಬಿಲಮ್ದು ನವನರಸಿಂಹ ಸ್ವಾಮಿಯ ದರ್ಶನ ಆಯಿತು. ನೆನ್ನೆ 5 ದೇವ್ರದ್ದು ತೋರಿಸಿದೆ. ಇವತ್ತು ಇನ್ನೂ 4 ದೇವರಿರುವಂಥದ್ದು ಈ ಬ್ಲಾಗಲ್ಲಿ ಬರುತ್ತೆ. ಬನ್ನಿ ಹೋಗೋಣ. ಈಗ ದರ್ಶನ ಎಲ್ಲ ಆಯಿತು. ನಾವು ಬೆಟ್ಟ ಇಳಿದು ಕೆಳಗಡೆ ಹೋಗ್ತಾ ಇದ್ದೀವಿ. ಹಾಗೆ ನಾವೀಗ ಒಂದು ಬಸ್ಸಿಗೆ ಕಾಯ್ಕೊಂಡಿದ್ವಿ. ಇಲ್ಲಿಂದ ಫ್ರೀ ಇರುತ್ತೆ, ಒಂದು 2 ಕಿಲೋಮೀಟ್ರ್ ಅಷ್ಟು. ಅಂದರೆ ಬೆಟ್ಟದಲ್ಲೇ ಇನ್ನೂ ಸ್ವಲ್ಪ ಕೆಳಗಡೆ ಹೋಗಬೇಕಾಗುತ್ತೆ. ಹಾಗೆ ಬಸ್ಸು ಬರೋದು ಲೇಟ್ ಆಯಿತು, ಅದಕ್ಕೆ ಇಲ್ಲಿ ಕಾಯ್ತಾ ಇದ್ವಿ. ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಒಂದು 5 ಜನ ಉಗ್ರ ಸ್ತಂಭ ನೋಡೋದಕ್ಕೆ ಹೋಗಿದ್ರು, ಆದರೆ ನಾವು ಹೋಗಿಲ್ಲ. ಅವರು ಮತ್ತೆ ಇಳಿಬೇಕಾದ್ರೆ ಮತ್ತೆ ಅದರಲ್ಲಿ 2 ರೂಟ್ ಇದೆ. ಅದರಲ್ಲಿ ಇನ್ನೊಂದು ರೂಟ್ಗೆ ಹೋಗ್ಬಿಟ್ರೆ ಮತ್ತೆ ಸುತ್ತಾಗುತ್ತೆ ಅಂತೇಳಿ ನನ್ನ ತಮ್ಮಂದ್ರೆಲ್ಲ ಮಾತಾಡಿಕೊಂಡು ನಗ್ತಾ ಇದ್ರು ನೋಡಿ. ಫೈನಲಿ ಬೆಟ್ಟ ಹತ್ತು ಇಳಿದು ಬಸ್ ಹತ್ರ ಬಂದ್ವಿ. ನಮ್ಮ ಭಟ್ರು ಎಲ್ಲ ಅಡುಗೆಗಳು ಮಾಡಿದ್ದಾರೆ. ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ತಗೋಬೇಕು. ఈ అంపిన్మ మమ్మల్ని అంతా ఇచ్చి పెట్టొచ్చేస్తావు నువ్వు. అదే ಮಧ್ಯಾಹ್ನದ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಇನ್ನೊಂದು 4 ದೇವಸ್ಥಾನ ಇತ್ತಲ್ಲ, ಈಗ ಒಂದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಅದು ಯಾವ ನರಸಿಂಹಸ್ವಾಮಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಹಾಗೆ ಮಹಾನಂದಿ ಮತ್ತು ಯಾಗಂಟಿ ಇದೇ ಬ್ಲಾಗಲ್ಲೇ ಬರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ತುಂಬಾ ಚೆನ್ನಾಗಿದೆ. ಯಾಗಂಟಿ ಅಂತೂ ತುಂಬ ಸೂಪರಾಗಿದೆ. ಯಾಗಂಟಿ ಬಸವಯ್ಯ ಅಂತ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಗಿರುವಂಥ ಪ್ಲೇಸ್ ಅದು. ತುಂಬ ಇಷ್ಟ ಆಯಿತು. ಬನ್ನಿ ಈಗ ನರಸಿಂಹಸ್ವಾಮಿಯರ ದರ್ಶನ ಮಾಡೋಣ. ಯಾವ್ಯಾವ ನರಸಿಂಹಸ್ವಾಮಿ ಇದೆ ಅಂತ ಹೇಳ್ತೀನಿ. ಹೀಗೆ ನಾವು ಹೋಗ್ತಾ ಇರುವಂಥ ಈ ದೇವಸ್ಥಾನ ಬಂದು ನವನರಸಿಂಹ ಸ್ವಾಮಿ ಅಂತ. ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ, ಹಾಗಾಗಿ ನಾನು ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ಇಲ್ಲೇ ಪಕ್ಕದಲ್ಲೇ ಯೋಗಾನಂದ ನರಸಿಂಹ ಸ್ವಾಮಿ ಅಂತ ನೋಡಿ, ಈ ಕಡೆ ಬರುತ್ತೆ ನೋಡಿ ಇದು ಬಂದು ಯೋಗಾನಂದ ನರಸಿಂಹ ಸ್ವಾಮಿ. ಒಳಗಡೆ ಎಲ್ಲೂ ವಿಡಿಯೋ ಮಾಡೋ ಹಾಗಿಲ್ಲ, ಅದಕ್ಕೆ ಹೊರಗಡೆಯಿಂದ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ, ನಮ್ಮ ಬಸ್ಸು ಅಲ್ಲೇ ನಿಲ್ಲಿಸ್ಬಿಟ್ರು, ತಿರ್ಸ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನೋಡಿ ಈ ಕಡೆ ಬಸ್ಗಳೆಲ್ಲ ಬಂದಿದೆ. ನವನರಸಿಂಹ ಸ್ವಾಮಿ, ಯೋಗಾನಂದ ನರಸಿಂಹ ಸ್ವಾಮಿ ದರ್ಶನ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ನೀರು ಹರಿತಾ ಇದೆ. ನೀರಲ್ಲಿ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ದಾರೆ. ಒಳ್ಳೆ ನೀರು ಸಿಕ್ತು ಮಕ್ಕಳಿಗೆ. ಫುಲ್ ಎಂಜಾಯ್. ಪ್ಯಾಂಟ್ ತೆಗಿ. ನಾನೇನು ಹೇಳಿದ್ದು ಶರ್ಟು ಆಡು కిందకి పెట్టు పాప. ఆ ఎక్క కనిపించాల లాగ్లా. ఆ ఎక్కదే లాగు ఇట్లరా. అవునా? ఆ ఎక్క మక్కము బరీ మక్కనే కనిపించాలా. అందరిది అట్లే నిదానం. ಮೊನ್ನೆಲ್ಲ ಹೋಗ್ಲದ್ದು ಶೋಭಾ 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 ಮೊನ್ನ ತೊಂದ್ರೆ ఏ నీళ్ళు బాగుండేవమ్మా పూర్వే ఏ పూర్వే
ಫ್ರೆಂಡ್ಸ್ ನೋಡಿ, ಈಗ ಆ ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಬರ್ತೀವಿ. ಅಲ್ಲಿಂದ 1 ಕಿಲೋಮೀಟ್ರ್ ಅಷ್ಟು ಆಗ್ಬೋದೇನೋ ಅಷ್ಟೇ, 1-1.5 ಇಲ್ಲ 2 ಕಿಲೋಮೀಟ್ರ್ ಅಷ್ಟು ಆಗುತ್ತಷ್ಟೇ. ನಾವು ಬಸ್ಸಲ್ಲೇ ಬಂದ್ವಿ. ನೋಡಿ, ಇದು ಛತ್ರಪಟ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಎಲ್ಲ ಬೆಟ್ಟದಲ್ಲೇ ಇದೆ ದೇವಸ್ಥಾನಗಳೆಲ್ಲನೂ. ಬೋರ್ಡ್ ಹಾಕಿದ್ದಾರೆ. ಫ್ರೆಂಡ್ಸ್, ಇಲ್ಲೊಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಂತೆ, ಅದಕ್ಕೆ ಇಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ಬೆಟ್ಟದ ಹತ್ರನೇ ಇರೋದು, ಬೆಟ್ಟದೊಳಗಡೆ ಇರೋ ಅಷ್ಟು ದೇವಸ್ಥಾನ. ಇದೊಂದು ಸ್ವಲ್ಪ ಊರಲ್ಲಿದೆ. 9 ಅಹೋಬಿಲಮಲ್ಲಿ 9 ನವನರಸಿಂಹರು ಇದ್ದಾರೆ. ಅವ್ರನ್ನೆಲ್ಲ ದರ್ಶನ ಮಾಡ್ಕೊಂಡು ಹೋಗೋದು. ಇದು ಲಾಸ್ಟ್ ದೇವಸ್ಥಾನ. ನೋಡಿ, ಎಲ್ಲರೂ ಹೋಗ್ತಾ ಇದ್ದಾರೆ. ಹಾಗೆ ತುಂಬ ಜನ ಬಂದಿಲ್ಲ, ಬಸ್ಸೆಲ್ಲ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಕೈಯಲ್ಲಿ ನಡೆಯೋದಕ್ಕಾಗಲ್ಲ ಅಂದ್ಬಿಟ್ಟು ನಾವಿಷ್ಟು ಜನ ಮಾತ್ರ ಹೋಗ್ತಾ ಇದ್ದೀವಿ. ನೋಡಿಯಪ್ಪ, ಇಲ್ಲೇ ಸ್ಲಿಪ್ಪರ್ ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ದೊಡ್ಡ ಸ್ತಂಭ. ಫ್ರೆಂಡ್ಸ್, ಈ ದೇವಸ್ಥಾನ ತುಂಬ ದೊಡ್ಡದಾಗಿದೆ. ಫ್ರೆಂಡ್ಸ್, ಈ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಇದು ಒಳಗಡೆ ಫೋಟೋ ಮಾಡೋದಿಲ್ಲ. ಚಿಕ್ಕಮ್ಮ ನೋಡಿ ನಮಸ್ಕಾರ ಮಾಡ್ಕೊಂತು. అయినా అట్లయితుందా ఫోటో చూసాము ఇదొకటి ఏమది ఫోటో తీర్పిన్ మా 3000 కాదు 5000 కాదు ఈత తీయట్లో గర్భగుడ్ల తీరాదు అడ్ బోర్డ్ వేసిండారు ఆయన ఏం లేదప్ప నాకు తెలుసు గర్భగుడ్ల నేను ఆడిపోయినా చేసేయలేదు మేలు కావాలా మాకి ఉండ్రా అంతా వస్తా ఉండరు ಅಪ್ಪ ರಾಂಡ ಗ್ರೂಪ್ ಫೋಟೋ ಮತ್ತೆ ಸಿಗಲ್ಲ ಕುತ್ಕೊಳ್ರಿ. ಈ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಎಲ್ಲರೂ ಮಿಸ್ ಮಾಡ್ಕೊಂಡ್ರು. ಟಿ ಟಿಯಲ್ಲಿ ಕುತ್ಕೊಂಡ್ಬಿಟ್ಟಲ್ಲ, ಅವ್ರು ಬರಲೇ ಇಲ್ಲ ಅರ್ಧ ಜನ. ಯಾರು ಇವಾಗ ಆಚೆ ನಾನೆಲ್ಲ ಫೋನ್ ಕಿತ್ಕೊತಾರೆ ಅಂತ ಹೇಳ್ತಾ ಇದ್ದೇನೋ ಅಂದ್ಕೊಂಡಿದ್ದೀನಿ. ಒಳಗಡೆ ಗರ್ಭದ ಗುಡಿಯಲ್ಲಿ ಒಂದು ಫೋಟೋ ತೆಗೆದುಬಿಟ್ಟ ಪಾಪ ನಮ್ಮ ಹುಡುಗ. ಅದಕ್ಕೆ ಹುಂಡಿಯಲ್ಲಿ ಹಾಕ್ಬಿಡ್ತೀನಿ ಅಂತ ಇದು ಮಾಡಿದ್ರು. 500 ರೂಪಾಯಿ ಫೈನ್ ಕಟ್ಟಿದ್ವಿ. ಪಾಪ ಮಕ್ಳಿಗೆ ನೋಡಿ, ಅಯ್ಯೋ ಸಾಕಾಗ್ತೀರಾ ಮಕ್ಳಿಗೆ ಪೇಂಟ್ ಮಾಡಿ ಪಾಪ ಕಾಸಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಪಾಪ.
ಪೂಜಾ ಬ್ಯಾಗ್ಲೊಂದು ನಿಮ್ಮ ಅಜ್ಜಿಗೆ ತಲೆನೋವು ಮಾತ್ರ ಅಂತೆ ಉಂಡು ಉಣ್ಣಂಗೂ ಅದು ಅಮಿಟ್ ಹಚ್ಚ ಟೈಮ್ಲ. ಫ್ರೆಂಡ್ಸ್, ಈಗ ನಾವು ಮಹಾನಂದಿಗೆ ಬಂದಿದ್ದೀವಿ ನೋಡಿ. ಇದೆ ಮಹಾನಂದಿ. ಇದು ಕ್ಲೋಸ್ ಆಗಿದೆಯಾ ಓಪನ್ ಇದೆಯಾ ಗೊತ್ತಿಲ್ಲ. ಓಪನ್ ಇದ್ದರೆ ಹೋಗ್ತೀವಿ, ಇಲ್ಲಾಂದರೆ ಬೆಳಗ್ಗೆ ಹೋಗ್ತೀವಿ. ಇಲ್ಲಿ ಸ್ಟೇ ಆಗ್ತೀವಿ ಒಂದಿನ. ಟೈಮ್ ಬಂದು ಈಗ 7 ಗಂಟೆನೂ ಆಗಿದೆ. ಫುಲ್ ಎಲ್ಲರಿಗೂ ಟಯರ್ಡ್ ಆಗಿಬಿಟ್ಟಿದೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮಮ್ಮ ಪಾಪ ವಾಮಿಟ್ వామిట్ ಬಂತಾ? మ్యామ్కి వచ్చాలే ఊరికే తేట్లో వస్తా ఉంటుంది. ಫ್ರೆಂಡ್ಸ್, ಈಗ ಕಾಫಿ ಕುಡಿದ್ಬಿಟ್ಟು ಮಹಾನಂದಿ ದೇವಸ್ಥಾನ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನನಗೊಂದು ಚಾಕಿ ಕೊಡ್ತೀಯಾ? ಫ್ರೆಂಡ್ಸ್ ನೋಡಿ, ಇದೆ ಮಹಾನಂದಿ. ನಂದಿ యాగంటి బసవన్న అంతకంతను వీడు కాదు. యాగంటి బసవಣ್ಣనా? మహానంది ತಾನೆ? మహానంది. నెక్స్ట్ యాగంటి పొద్దున్న పోయాడు. యాగంటి మహానంది. యాగంటిగానే ఉన్నది నేను ఉండేది. బసవన్న. అవునా? ಅಷ್ಟೆಲ್ಲೇ ಯಾಗಂಟಿ ಮಹಾನಂದಿ ಬೆಳಗ್ಗೆ. ಇವಾಗ ಮಹಾನಂದಿ ಮಹಾನಂದೀಶ್ವರ. ಅಲ್ಲಿ ನಿಂತ್ಕೊಂಡು ಫೋಟೋ ತಗೊಂಡ್ರೆ ಎಲ್ಲರದ್ದು ಸಕ್ಕತ್ತಾಗಿ ಬರುತ್ತೆ. ಬಂದಮೇಲೆ ತಗೊಳ್ಳೋಣ. ಯಾರೋ ಒಬ್ಬನೇ ಅವನೇ ಫೋಟೋ ತೆಗೆದ್ರೆ ನೋಡಿ. ಒಳಗಡೆ ಈ ಥರ ಇರುತ್ತೆ. ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ. ಇವಾಗ ವಿಡಿಯೋ ಮಾಡಿದ್ರೆ ಇನ್ನೊಂದು 500 ರೂಪಾಯಿ ಫೈನ್ ಹಾಕ್ಸ್ತಾರೆ. ವಿಡಿಯೋ ಮಾಡಿ 500 ರೂಪಾಯಿ ಕಟ್ಬಿಟ್ಟು ಮಂಗಳಾರತಿಗೂ ಅದೇ ಅನ್ಕೊಂಡು ವಾಪಸ್ ಬನ್ನಿ. ಅಲ್ಲ, 500 ರೂಪಾಯಿ ಫೈನ್ ಕಟ್ಟೋದೆಲ್ಲ ನೋಗ್ಲಿ, ಫೋನ ಕಿತ್ತು ಉಂಡಿಯಲ್ಲಿ ಹಾಕ್ಬಿಟ್ರೆ ಏನು ಮಾಡಬೇಕು ಅದಕ್ಕೆ. ಫ್ರೆಂಡ್ಸ್ ನೋಡಿ, ನಾವೀಗ ಮಹಾನಂದಿಗೆ ಬಂದಿದ್ದೀವಿ. ಮಹಾನಂದಿಯಲ್ಲಿ ಕೂಡ ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ ದೇವಸ್ಥಾನ. ಥ್ಯಾಂಕ್ಸ್, ವೆರಿ ವೆರಿ ಥ್ಯಾಂಕ್ಸ್. ನೋಡಿ, ಇಲ್ಲಿಂದ ನಾನು ಲಾಗಲ್ಲಿ ಮಾತಾಡಿಕೊಂಡೇ ಹೋದೆ. ಆದರೆ ಅಲ್ಲಿ ದೇವ್ರದ್ದು ಸಾಂಗ್ ಹಾಕಿರೋದ್ರಿಂದ ಕಾಪಿರೈಟ್ ಬರುತ್ತೆ ಅಂತ ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೋಡಿ, ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಲ್ಲೂ ಕೂಡ ಫೋನ್ ಅಲೋ ಇಲ್ಲ, ಹಾಗಾಗಿ ಇಲ್ಲಿವರೆಗೂ ಅಷ್ಟೇ ವಿಡಿಯೋ ಮಾಡಿದ್ದೀನಿ. ರೂಮ್ చేస్తారు ಫ್ರೆಂಡ್ಸ್. ನೋಡಿ, ನಮ್ಮ ಪೂಜಾ ಚಿಕ್ಕ ಮಕ್ಕಳ ಥರ ಚಿಕ್ಕ ಆಟ ಸಾಮಾನು ತೊಗೊಂಡಿದ್ದಾಳೆ. ಫ್ಯಾನ್ದು ನಮ್ಮ ಪೂರ್ವಿ ಎಲ್ಲ ತೊಗೊಂಡು ಅಂದ್ಬಿಟ್ಟು ತೊಗೊಂಡವಳೆ. ನೋಡಿ, ಏನಕ್ಕೆ ಪೂಜಾ ಅದು ಇಸ್ಕೊಂಡು ನಡೆಯೋ ಕಿವಿಗೆ ಹಾಕೊಳ್ಳೋದೊಂದು ಬರೇ. ಫ್ರೆಂಡ್ಸ್ ನೋಡಿ, ಈಗ ನಾವು ಮಹಾನಂದಿಯ ದರ್ಶನ ಮಾಡಿಕೊಂಡು ಈಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಹಾಗೆ ಮಹಾನಂದಿಯಲ್ಲಿ ಒಳಗಡೆ ಗರ್ಭದ ಗುಡಿಯಲ್ಲಿ ಕೇದಾರನಾಥದಲ್ಲಿ ಇದ್ದಾಗೆ ಇದೆ ಅಂತ ಯಾರೋ ಹೇಳ್ತಾಯಿದ್ರು. ಕೇದಾರನಾಥ ನೋಡಿರೋರು ಹೇಳ್ತಾಯಿದ್ರು, ನನಗೆ ಗೊತ್ತಿಲ್ಲ, ನಾನು ಕೇದಾರನಾಥ ನೋಡಿಲ್ಲ. ಅಲ್ಲಿರ್ತಕ್ಕಂಥವ್ರು ಯಾರಿಗೋ ಹೇಳ್ತಾಯಿದ್ರು ಕೇದಾರನಾಥದಲ್ಲಿ ಹೇಗಿದೆ ಅದೇ ಥರನೇ ಇದೆ ಅಂತ ಹೇಳ್ತಾಯಿದ್ರು. ನೋಡಿ, ಇವಳೇನೋ ಟ್ಯಾಕ್ಸ್ ಹಾಕೋದಕ್ಕೆ ತಿರುಗಿ ಕರೀತಾಳೆ ಇಲ್ಲಿ. ನನ್ನ ಹತ್ರ ಕಾಸಿಲ್ಲ. ನನ್ನ ಹತ್ರ ಕಾಸಿಲ್ಲಮ್ಮ. ಚಿಕ್ಕ ಮಕ್ಕಳ ಥರ ಕೇಳ್ತಾಳೆ ಎಲ್ಲ ಇವಳು. ಇಲ್ಲಿ ಅಯ್ಯೋ ಮನ್ವಿತಾ ದೆವ್ವ ಆಗ್ಬಿಟ್ಟೈತೆ. ಅಯ್ಯೋ ಗುಗಯ್ಯ. ದೊಡ್ಡದೊಂದು ನಂದಿ ಇದೆ, ಅದರ ಒಳಗಡೆ ಫೋಟೋ ವಿಡಿಯೋಗೆ ಹಲೋ ಇಲ್ಲ, ಅದಕ್ಕೆ ಆಚೆಯಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ,
ನೋಡಿ ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಕತ್ಲು, ಯಾರು ಕಾಣಿಸ್ತಾ ಇಲ್ಲ. ಮನೆ ಎಲ್ಗೋಗ್ತಾರೆ ಕತ್ಲಲ್ಲಿ? ಬಸ್ಗಲ್ಲೋ, ರೂಮ್ಗೆ ಅಲ್ಲಿ ನೋಡಲ್ಲಿ, ಅಲ್ಲಿ ನೋಡು ಗೊಗ್ಗ ಕಾಣಿಸ್ತಾ? ಎಷ್ಟು ದೂರ ಮಾಡಿಬಿಟ್ಟವ್ರ ರೂಮು. ರೂಮ್ಸ್ ಎಲ್ಲ ಇಲ್ಲಿ ಮಾಡಿದ್ದಾರೆ ಸ್ಟೇ ಆಗೋದಕ್ಕೆ. ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ. ಈಗ ಬೆಳಗ್ಗೆ ಎಲ್ಲರೂ ಸ್ನಾನ ಮಾಡಿಕೊಂಡು ಯಾಗಂಟಿನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಇದೇ ರೂಮಲ್ಲೇ ನಾವು ಸ್ಟೇ ಆಗಿದ್ದಿದ್ದು. ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ರೂಮ್ ಖಾಲಿ ಮಾಡಿಕೊಂಡು ನೆಕ್ಸ್ಟ್ ನಮ್ಮಮ್ಮನೂ ರೆಡಿ. ಗುಡ್ ಮಾರ್ನಿಂಗ್ ಮಾ. ಈಗ ನಾಷ್ಟ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಾಷ್ಟ ತಿನ್ಬಿಟ್ಟು ಯಾಗಂಟಿಗೆ ಹೋಗ್ತಾ ಇದ್ದೀವಿ. ಹೇಳು. ನೋಡಿ ಗೈಸ್, ನಮ್ಮ ಪೂರ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಓ, ಇವನು ಫ್ಯಾನ್ ಬೇರೆ ಎತ್ಕೊಂಡ್ಬಿಟ್ಟಿದ್ದಾನೆ. ಗಾಳಿ ಬೀಸ್ಕೊಂಡು ಕೂತ್ಕೋ. ಇಲ್ಲಿ ಹಲೋ, ಎದ್ದು. ಮೈ ಪ್ಲೇಸ್. ಗೆಟ್ ಅಪ್, ಗೆಟ್ ಅಪ್, ಗೆಟ್ ಅಪ್. ದಿಸ್ ಇಸ್ ಮೈ ಪ್ಲೇಸ್. ಗೆಟ್ ಅಪ್, ಗೆಟ್ ಅಪ್, ಗೆಟ್ ಅಪ್. ಎದ್ದು. ನೋಡಿ ಗೈಸ್, ನಮ್ಮ ಸೀಟ್ ಕೊಡ್ತಾ ಇಲ್ಲ. ನಮ್ಮ ಪೂರ್ವಿ ನನ್ನ ಸೀಟ್ ಕೊಡ್ತಾ ಇಲ್ಲ. ಹೋಗು, ನಿಮ್ಮ ತಾತನ ಹತ್ರ ಹೋಗು. ಓಡು ಬೇಗ, ಜಾಗ ಬಿಡ್ಬೇಕು ಬೇಗ. ಯಾವ ಕರ್ಕೊಂಡೋಗಲ್ಲ, ಎಲ್ಲರೂ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇನ್ನೂ ತುಂಬ ಜನ ಬರ್ಬೇಕು, ಬಂದಿಲ್ಲ. ಯಾಕಂದ್ರೆ ಎಲ್ಲ ಅಲ್ಲೇ ಅವರೇ ಕಾಫಿ ಟೀ ಕುಡ್ಕೊಂಡು ಇನ್ನ. ನೋಡಿ ಗೈಸ್, ನಮ್ ಧ್ರುವ ಚಿನ್ನಿ. ಯಾರು ಚಿನ್ನಿ? ಬೇಗ ಯಾರು ಚಿನ್ನಿ ಇವರು? ಹೇಳು ಧ್ರುವ. ಏಯ್ ನೋಡು, ಗುಡ್ ಮಾರ್ನಿಂಗ್. ಹಿಂಗ್ ಮುಚ್ಚಿಕ್ಕಂತವನೆ ಅವನು. ಹೋಗು ನೋಡ್ತೀಯ ಯೂಟ್ಯೂಬಲ್ಲಿ ನೀನೆ. ನಾನು ಮೇಡಮ್ಮ ನಿನಗೆ? ನಾನು ಮೇಡಮ್ಮ? ಹಂಗಾದ್ರೆ ಎದ್ದು. ಇವಾಗ ಮೇಡಮ್ ಅಲ್ಲ, ನಾನು ಕೊಡ್ತೀನಿ ಒದೆಗಳು. ಇದು ಬೇಗ ಮೇಡಮ್ ಹೇಳ್ದಂಗೆ ಕೇಳಬೇಕು. ನಿನ್ನ ಸ್ಟೂಡೆಂಟು. ಗೆಟ್ ಅಪ್. ಫ್ರೆಂಡ್ಸ್, ಇಲ್ಲೊಂದು ಮಹಾನಂದಿ ದೇವಸ್ಥಾನ ಹತ್ರ ಒಂದು ನಂದಿ ಇದೆ ನೋಡಿ, ಬಸವಣ್ಣ. ಹಲೋ. ಅದಲೇಡಿ ದಾನು ಇಡೀ ಏರಿಯಾ ಬ್ಯೂಟಿ ಚಿಂಗಾರಿ ಚೊಕಲಿ ನನ್ನ ಬಂಪರ್
ಫ್ರೆಂಡ್ಸ್ ನಾವೀಗ ಯಾಗಂಟಿಗೆ ಬಂದಿದ್ದೀವಿ. ಇಲ್ಲಿ ಯಾಗಂಟಿಯಲ್ಲಿ ನಂದಿ ಇದೆಯಂತೆ, ಮಹಾನಂದಿ. ಇದು ಕೂಡ ಆಂಧ್ರ ಪ್ರದೇಶ್ ಕಡೆನೇ ಇರೋದು. ಮಹಾನಂದಿಯಿಂದ 60 ಕಿಲೋಮೀಟ್ರ್ 70 ಕಿಲೋಮೀಟ್ರ್ ಆಗುತ್ತೆ ಅಂದರು. ಇಲ್ಲೂ ಕೂಡ ಬೆಟ್ಟ ಹತ್ತಬೇಕು. ನಮ್ಮಮ್ಮ ಹತ್ತದಂಗೆ ಹತ್ತೀಯಮ್ಮ. ಫುಲ್ ಹತ್ಬಿಟ್ಟು ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಇವಾಗಲೂ ಹತ್ತಬೇಕು ಅಂತ ಬರ್ತಾವ್ರೆ. ಬಾ ಬಾ. ಬೇಗ ಬೇಗ ಹತ್ತುತ್ತಾ ಇರಬೇಕು. ನೋಡಿ, ಇದು ಯಾಗಂಟಿ ದೇವಸ್ಥಾನ. ಇಲ್ಲೊಂದು ಕಲ್ಯಾಣಿ ಇದೆ. ಕಲ್ಯಾಣಿಯಲ್ಲಿ ನೀರು ಹಾಕ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಫೋನ್ ಇಲ್ಲ, ಹಲೋ ಇಲ್ಲ, ಫೋನ್ ಇಲ್ಲ. బన్నీ మర పెద్దగా పుష్ప షూటింగ్ అయితే అంత చేయింది చెప్పు. అవునా? ಅಂತ ರಪ್ಪ 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 ಅಂತ ಸಬ್ಸ್ಕ್ರೈಬ್ చేస్తా ಉಂಟಲ್ಲ. ಪುಷ್ಪ ಶೂಟಿಂಗ್ ಎಲ್ಲ ನಡೆದಿದೆ ಅಂತ ಈ ದೇವಸ್ಥಾನದಲ್ಲಿ. ಆಂಧ್ರ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೋ, ನಮಗೆ ಗೊತ್ತಿರಲ್ಲ ಅಲ್ಲ. సింతమంతర ఉంది. ಕಾಲು ಸುಡುತ್ತಿದೆ. ಓಡ್ರಿ ಓಡ್ರಿ ಓಡ್ರಿ. ಸಖತ್ ಬಿಸಿಲಿದೆ. ಕಾಲು వెంకటేశ్వర స్వామి. ಫ್ರೆಂಡ್ಸ್ ನೋಡಿ, ಇದು ಯಾಗಂಟಿ ಬಸವಣ್ಣ. ಇಲ್ಲಿ 4 ವರ್ಷದಿಂದೆ ಈ ಬಸವಣ್ಣನ ಪ್ರದಕ್ಷಿಣೆ ಮಾಡ್ಬೋದಾಗಿತ್ತಂತೆ. ಈಗ ಇಲ್ಲಿ ಪ್ರದಕ್ಷಿಣೆ ಮಾಡೋದಕ್ಕಾಗಲ್ಲ, ಅಷ್ಟೊಂದು ಬೆಳೆದಿದೆಯಂತೆ. ಇದು ಸೈಡಲ್ಲೆಲ್ಲ ಜಾಗ ಇತ್ತಂತೆ, ಈಗ ಜಾಗ ಇಲ್ವಂತೆ. ನೋಡಿ, ರಂಡವಳ ಅಂತ ಪೈರಿ. ಫ್ರೆಂಡ್ಸ್, ಇದು ಉಮಾ ಮಹೇಶ್ವರಿ ದೇವಸ್ಥಾನ. ಇಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ನಂದಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅನ್ಕೊಂಡ್ನಿ. ಓಡ ಧ್ರುವ, ಓಡು 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 ಓಡು. ಕಾಲು ಸುಡುತ್ತಿದೆ, ಬಿಸಿಲು ಜಾಸ್ತಿ. ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಯಾಗಂಟಿ. ಬಿಸಿಲು ಸಖತ್ ಬಿಸಿಲಿರೋದ್ರಿಂದ ಕಾಲೆಲ್ಲ ಸುಡ್ತಾ ಇದೆ. ಬೇಗ ಬೇಗ ಓಡ್ತಾ ಇದ್ದೀವಿ. ಫಸ್ಟ್ ಈ ಕಡೆ ಹೋಗ್ಬೇಕಾ? ನೋಡಿ, ಫಸ್ಟ್ ಈ ಕಡೆ ಹೋಗ್ಬೇಕಂತೆ. ಹೋಗ್ತಾ ಹಿಂಗೆ ಬರ್ತಾ ಹಾಗೇ ಬರ್ಬೋದು. ಇಲ್ಲಿ ಹನುಮಾನ್ ದೇವಸ್ಥಾನ ಇದೆ ಅಂತೆ. ಅಭಯ ಆಂಜನೇಯ ಸ್ವಾಮಿ. ಇಲ್ಲಿ ದರ್ಶನ ಮಾಡಿಕೊಂಡು ಮೇಲೆ ಹೋಗ್ಬೇಕು. உள்ளக்கு இன்னும் மேலே இருக்கு. உள்ளக்கு இன்னும் மேலே இருக்கு. ಉಸಿರಾಡಕ್ಕೆ ಆಯ್ತಲ್ಲ.
ಅವ್ರಿಗೆ ಸುಸ್ತಾಗ್ಬಿಟ್ಟಿರುತ್ತೆ. ಸರ್ ಸೆಲ್ ಬಂದ್ ಮಾಡಿ ಸರ್. ಬನ್ನಿ ಬೇಗ. ಯಾಗಂಟಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ದೇವರು ತುಂಬ ಚೆನ್ನಾಗಿದೆ. ಇಲ್ಲಿ ಕಾಲು ಸುಡ್ತಾ ಇರೋದ್ರಿಂದ ಬೇಗ ಬೇಗ ಹೋಗ್ತಾ ಇದ್ದೀವಿ. ಓಡ್ರಿ ಕಾಲು ಸುಡ್ತೈತೆ. ಓಡ್ರಿ. ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅಂತೆ. ಅದು ಯಾವ ದೇವ್ರು ಅಂತ ಗೊತ್ತಿಲ್ಲ. ನೋಡೋಣ. ಇಲ್ಲೂ ಮೆಟ್ಲತ್ತಬೇಕು. ಕಾಲು ಸುಡ್ತಾ ಇದೆ. ಫ್ರೆಂಡ್ಸ್, ಇಲ್ಲಿ ಯಾಗಂಟಿ ನಂದಿ ಮತ್ತು ವೆಂಕಟೇಶ್ವರ ಸ್ವಾಮಿ ಇಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಯಾಗಂಟಿಯಲ್ಲಿ ಈ ಕಡೆ ಬಂದರೆ ಒಂದು ಸರಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಪುರಾತನ ಕಾಲದ ದೇವರುಗಳು ಇದರಲ್ಲಿ ಈ ದೇವಸ್ಥಾನಗಳದ್ದು ಹಿಸ್ಟ್ರಿ ಎಲ್ಲ ಇದೆ. ತುಂಬ ಚೆನ್ನಾಗಿದೆ.